ಫ್ರೆಂಡ್ಸ್ ನೋಡಿ, ಈ ದಿನ ನಮ್ಮ ಮನೇಲಿ ತುಂಬ ಸ್ಪೆಷಲ್ ಅಡುಗೆ ರೆಡಿ ಆಗ್ತಿದೆ. ಸೊ ಬಸ್ಸಾರು ಮುದ್ದೆಗೋಸ್ಕರ ಪ್ರಿಪ್ರೇಷನ್ ನಡೀತಿದೆ. ಸಬ್ಬಕ್ಸಿ ಸೊಪ್ಪು ಕಟ್ ಮಾಡ್ತಿದ್ದಾರೆ ಪ್ರಣವ್ ಪಳಗಾರ್ ಅವರು. ಏನ್ರಿ ಪ್ರಣವ್ ಪಳಗಾರ? ಚಾಕ ತೋರಿಸಿದ್ದಾರೆ ನೋಡಿ. ಕಟ್ ಮಾಡಿ ಅವರ ಮಾತುಶ್ರೀಯವರಾದ ಮಿಸಸ್ ತಿಪ್ಪೇಸ್ವಾಮಿಯವರು ಸೋಸ್ತಾ ಇದ್ದಾರೆ. ನನಗೆ ಮಾರ್ಕೆಟಲ್ಲಿ ಸ್ವಲ್ಪ ಬಲ್ತಿರೋ ತೊಗೊಂಬಂದ್ರಿ ಅಂತಂದು ಹೇಳಿದರು. ಬಟ್ ಆದರೂ ಇಷ್ಟ ಆಯಿತು. ಸೊ ತೊಗೊಂಬಂದಿದ್ದೀವಿ. ಸುಮಾರು ಒಂದು ತಿಂಗಳಾಯಿತು ಸಬ್ಬಕ್ಸಿ ಸೊಪ್ಪು ಮುದ್ದೆ ಊಟ ಮಾಡಿ. ಸೊ ಈ ಕಡೆ ಎಲ್ಲ ಉತ್ತರ ಕರ್ನಾಟಕದಲ್ಲಿ ಇದನ್ನು ಪಲ್ಯ ಯೂಸ್ ಮಾಡ್ತಾರೆ. ಬಟ್ ನಾವು ಇದನ್ನು ಉದಕ ಯೂಸ್ ಮಾಡಿ ಆ ಉದಕದಲ್ಲಿ ಮುದ್ದೆ ಊಟ ಮಾಡ್ತೀವಿ. ಪಳೆಗಾರ ಅವ್ರದ್ದು ಇದರಲ್ಲೇ ಬ್ಯುಸಿಯಾಗಿದ್ದಾರೆ. ಏನ್ರಿ ಪಳೆಗಾರ್ರೆ? ಕಟ್ ಮಾಡಿ ಫ್ರೆಂಡ್ಸ್. ನೋಡಿ, ಸೊ ಬೇಳೆ ಬೇಯ್ತಾ ಇದ್ದಾವೆ. ಸೊ ಈ ಬೇಳೆಗೆ ಸೊಪ್ಪು ಹಾಕಬೇಕು. ಸೊಪ್ಪು ಹಾಕಿದ ಮೇಲೆ ಇದು ರಸದಿಂದ ಉದ್ಕ ಮಾಡೋದು, ಸರಿನಾ? ಸೊ ಇಲ್ಲಿದೆ ನೋಡಿ ಸೊಪ್ಪು. ಇದನ್ನು ಸೊ ನೋಡಿ, ಈ ಸೊಪ್ಪನ್ನ ಈ ಬೇಳೆಗೆ ಹಾಕಿ ಮತ್ತೆ ಕುದಿಸ್ತಾರೆ, ಬೇಯಿಸ್ತಾರೆ. ಗೈಸಿ ತೊಗರಿ ಬೇಳೆ ಬೆಂದಿದ್ದಾವೆ. ಸೊ ಅದಕ್ಕೀಗ ಸೊಪ್ಪು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಮತ್ತೆ ಬೇಯಿಸ್ಬೇಕು. ನೋಡಿ, ಸೊಪ್ಪು ಹಾಕ್ತಾಯಿದ್ದೀವಿ. ಸೊ ವೈಕುಂಠ ಏಕಾದಶಿಯಂದು ನಾವು ಉದ್ಕ ಮುದ್ದೆ ಮಾಡ್ಕೊಂಡು ತಿಂತೀವಿ. ನಾವು ಎಲ್ಲ ಹಳ್ಳಿ ಜನ ಅಲ್ಲ. ಸೊ ದಿಲ್ಲಿ ಜನ ಆದರೆ, ಸೊ ಸಿಟಿ ಮಂದಿ, ಪ್ಯಾಟೆ ಮಂದಿ ಆದರೆ ಏಕಾದಶಿ ಒಂದು ಉಪವಾಸ ಇದ್ದು ಕರಿಕೆ ಪೂಜೆ ಮಾಡಿ ಏನೇನೋ ಮಾಡ್ತಾರೆ. ಬಟ್ ನಾವು ಅಷ್ಟು, ನಮಗೂ ದೇವರು ದಿನರು ಅಂತ ಗೊತ್ತೈತೆ, ಭಕ್ತಿ ಐತೆ. ಬಟ್ ಹಿಂಗೆ ಏಕಾದಶಿ ಅದು ಮಾಡಲ್ಲ. ನಾವೆಲ್ಲ ಮಾಡೋದಷ್ಟೇ ಮಾಡ್ತೀವಿ. ಸೊಪ್ಪು ಹಾಕಿದ ಮೇಲೆ ಸ್ವಲ್ಪ ಉಪ್ಪು ಹಾಕಿದ್ದಾರೆ ನೋಡಿ. ಉಪ್ಪು ಹಾಕಿದ ಮೇಲೆ ಈಗ ಒಂದು 5 ನಿಮಿಷ 10 ನಿಮಿಷ ಸೊ ಬೇಯಿಸ್ತೀವಿ. ಈ ಸೊಪ್ಪಿನಗಳಿರ್ತಕ್ಕಂಥ ಸೊ ಒಂದು ಅಂಶ ಏನಿದೆ ಅದು ರಸವಾಗಿ ಮಾರ್ಪಟ್ಟು ಆದಮೇಲೆ ಆ ರಸನ ನಾವು ಉದಕದಲ್ಲಿ ಊಟ ಮಾಡೋದು. ಗೈಸ್ ನೋಡಿ, ಸೊ ಈಗ ಈ ಸೊಪ್ಪು ಆಕಾರ ಎಲ್ಲ ಈ ಥರ ಬಂದಿದೆ. ಸೊ ಇದನ್ನು ಈಗ ಬಸಿತೀವಿ. ಸೊ ಬಸಿಯೋದಂದರೆ ಈ ಥರ ಮೇಲ್ಗಡೆ ಕೆಳಗಡೆ ಉದ್ಕ ಹೋಗ್ತೈತೆ, ಮೇಲ್ಗಡೆ ಸೊಪ್ಪು ಉಳಿತೈತೆ. ನೋಡಿ, ಸೊ ಕೆಳಗಿದೆಯಲ್ಲ ಇದು ಉದ್ಕ. ಇದಕ್ಕೆ ಮತ್ತೆ ಈಗ ನಾವು ನೀವೇನು ಸಾಂಬಾರು ಮಾಡ್ಕೊಂಡು ಉಣ್ತೀವೋ ಅದೇ ಥರ ಉದ್ಕ ಮಾಡ್ಕೊಂಡು ಉಣ್ಣೋದು. ಗೈಸ್ ನೋಡಿ, ಇದು ಸೊಪ್ಪು, ಇದು ಕೊಬ್ಬರಿ ತುರಿದಿರ್ತಕ್ಕಂಥದ್ದು, ಹಸೆ ಕೊಬ್ಬರಿ. ಸೊ ಇದು ಒಗ್ಗರಣೆ. ಸೊ ಇದನ್ನು ಮೂರನ್ನೂ ಮಿಕ್ಸ್ ಮಾಡ್ತೀವಿ. ಈಗ ಮೂರನ್ನೂ ಮಿಕ್ಸ್ ಮಾಡಿ ಸೊ ವಾವ್, ಈ ಗಮ್ಮ ವಾಸನೆ ಬರುತ್ತಲ್ಲ, ಈ ವಾಸನೆಲಿ ಏನೋ ಒಂಥರ ಗಮ್ಮತ್ತೈತ್ರಿ. ಗೈಸ್ ನೋಡಿ, ಈ ಥರ ಆಗಿದೆ ಕಲಸಿದ ಫೈನಲ್ಲು. ಇದು ಈಗ ಸಬ್ಬಕ್ಸಿ ಸೊಪ್ಪು ರೆಡಿಯಾಗಿದೆ. ಇದು ಹಸಿ ಗೈಸ್. ಸೊ ನೋಡಿ, ಹಸಿ ಉದಕ, ಅವಾಗಿನ ಸೊಪ್ಪಿನ ಸಗ್ದಿರ್ತಕ್ಕಂಥ ಉದಕ. ಇದು ಉದಕಕ್ಕೆ ಈಗ ರೆಡಿ ಮಾಡಿದ್ದೀವಿ. ಎಣ್ಣೆಯಲ್ಲಿ ಹುರಿದಿರ್ತಕ್ಕಂಥ ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಮತ್ತು ಜೀರಿಗೆ, ಈ 4 ಪದಾರ್ಥಗಳನ್ನ ಇದಕ್ಕೆ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಈ ಥರ ಕೈಯಲ್ಲಿ ಕಿವುಚಬೇಕು. ನೋಡಿ ಹಿಂಗೆ ಕಿವುಚ್ತಿದ್ರೆ ಈ ಕೈಯಲ್ಲಿ ಕಿವುಚ ಆದಮೇಲೆ ಉದಕ ರೆಡಿ ಆಗುತ್ತೆ. ಆ ಕೈಯಲ್ಲಿ ಕಿವುಚಿದ್ರೆ ಮಾತ್ರ ಟೇಸ್ಟು ತುಂಬ ಚೆನ್ನಾಗಿ ಬರ್ತೈತಿ. ಉದಕ ರೆಡಿ ಆಗ್ತಿದೆ. ಇಲ್ಲಿ ಮುದ್ದೆ ರೆಡಿ ಆಗ್ತಿದೆ. ಮುದ್ದೆಗೆ ಹೆಸರಿಟ್ಟಿದ್ದಾರೆ ನಮ್ಮ ಮನೆಯವರು. ಸೊ ಸ್ವಲ್ಪ ಅಕ್ಕಿ ಹಾಕಿ ನೀರು ಹಾಕಿ ಬೇಯಿಸ್ತಾ ಇದ್ದಾರೆ, ಕುದಿಸ್ತಾ ಇದ್ದಾರೆ. ಇದು ಕುದಿ ಬಂದಮೇಲೆ ಹಿಟ್ಟು ಹಾಕಿ ಮುದ್ದೆ ಮಾಡ್ತಾರೆ. ಗೈಸ್ ನೋಡಿ, ಉದಕ ಮುದ್ದೆ ಅಂದರೆ ಬಸ್ಸಾರು ಮುದ್ದೆ, ಬಸಿದ ಸಾರು ಮುದ್ದೆ, ಬಸ್ಸಾರು ಮುದ್ದೆ, ಸೊಪ್ಪು. ಸೊ ಪ್ರಣವ್ ಅವ್ರದ್ದು, ಇದು ಗಾನವಿ ಅವ್ರದ್ದು, ಇದು ನಮ್ಮದು.
ಸೊ ಈಗ ಊಟ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಏನಪ್ಪಾಜಿ? ಹ್ಞೂ, ಅದನ್ನೂ ಮಾಡಿದ್ದೀನಿ. ಇದು ಗಾನವಿದು, ಇದು ಪ್ರಣವಂದು, ಇದು ನಂದು. ಸರಿನಾ? ಆಯ್. ಮುದ್ದೆ ಹೆಂಗೈತೆ ತಮ್ಮಣಿ? ಮುದ್ದೆ ಚೆನ್ನಾಗೈತನ? ಹಂಗೈತಾ? ಹೆಂಗೆ ಸೂಪರ್ ಅಂತ ತೋರ್ಸೋದು ಹೆಂಗೆ ತಮ್ಮಣ? ಸೂಪರ್. ಸೊ ಊಟ ಸಾಕ್ತಾ ಇದೆ, ಬಸ್ಸಾರು ಮುದ್ದೆ. ಸೊ ಒಂದು ಅದ್ಭುತವಾದ ಊಟ, ಹಳ್ಳಿ ಸೊಗಡಿನ ಊಟ, ನಮ್ಮನೆ ಊಟ, ಚಿತ್ರದುರ್ಗದ ಊಟ. ಸೊ ಒಂದ್ಸಲ ಟ್ರೈ ಮಾಡಿ, ಒಳ್ಳೆ ಟೇಸ್ಟ್ ಬರುತ್ತೆ. ಮುದ್ದೆ 1 ಮುದ್ದೆ 1.5 ಮುದ್ದೆ ಸೀದಾ ಊಟ ಮಾಡ್ಬೋದು.